ಸ್ನೇಹಿತರೆ ನಮಸ್ಕಾರ. ನಾಯಕ್ಸ್ ಎಜುಕೇಷನ್ ಕನ್ನಡದಲ್ಲಿ ಎಕ್ಸೆಲ್ ಸರಣಿಯ 47ನೇ ವಿಡಿಯೋಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎಕ್ಸೆಲ್ನ ಇನ್ನೊಂದು ಅತ್ಯಂತ ಉಪಯೋಗವಾದಂತಹ ಟೂಲನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಪಿವಟ್ ಟೇಬಲ್ ಅನ್ನುವಂಥ ಆಪ್ಷನ್ನು. ಪಿವಟ್ ಟೇಬಲ್ ಕೂಡ ತುಂಬಾ ಯೂಸ್ಫುಲ್ ಆಗುವಂಥ ಒಂದು ಎಕ್ಸೆಲ್ನ ಟೂಲ್. ಇದರಲ್ಲಿ ನಮಗೆ ತುಂಬ ದೊಡ್ಡ ಡೇಟಾ ಸೆಟ್ ಇದ್ದಾಗ ಅದನ್ನು ಅತ್ಯಂತ ವೇಗವಾಗಿ ಅದರ ಸಮ್ಮರಿ ಮಾಡೋದು ಹೇಗೆ, ಅದರ ಒಂದು ಅನಾಲಿಸಿಸ್ ಮಾಡೋದು ಹೇಗೆ ಅನ್ನೋದನ್ನು ಅನಾಲಿಸಿಸ್ ಮಾಡೋದಕ್ಕೆ ನಾವು ಈ ಟೂಲನ್ನು ಉಪಯೋಗ ಮಾಡ್ಕೋಬೋದು. ಉದಾಹರಣೆಗೆ ನಿಮ್ಮ ಕಂಪನಿಗಳಲ್ಲಿ ಅಥವಾ ನಿಮ್ಮ ಆಫೀಸ್ಗಳಲ್ಲಿ ನಿಮ್ಮ ಬಾಸ್ ನಿಮಗೆ ಒಂದಷ್ಟು ಡೇಟಾ ಸೆಟ್ಟನ್ನು ಕೊಟ್ಟು ನೀವು ಇದರ ಬಗ್ಗೆ ಕ್ವಿಕ್ಕಾಗಿ ಒಂದು ಸಮ್ಮರಿ ಮಾಡಿಕೊಡಿ ಅಥವಾ ಇದರ ಬಗ್ಗೆ ಅನಾಲಿಸಿಸ್ ಮಾಡಿಕೊಡಿ ಅಂತ ನಿಮ್ಮನ್ನು ಕೇಳಿದರೆ, ನೀವು ಈ ಒಂದು ಪಿವಟ್ ಟೇಬಲ್ ಆಪ್ಷನನ್ನು ಯೂಸ್ ಮಾಡಿಕೊಂಡು ಅತ್ಯಂತ ವೇಗವಾಗಿ ಅದರ ಸಮ್ಮರಿಯನ್ನು ನೀವು ನಿಮ್ಮ ಬಾಸಿಗೆ ಕೊಡ್ಬೋದು ಅಥವಾ ಅದನ್ನು ಅನಾಲಿಸಿಸ್ ಮಾಡಿಕೊಂಡು ನೀವು ಒಂದು ರಿಪೋರ್ಟನ್ನು ರೆಡಿ ಮಾಡ್ಕೋಬೋದು. ಸೊ ಈ ಪಿವಟ್ ಟೇಬಲ್ ಅನ್ನುವಂಥದ್ದು ಹಾಗಾಗಿ ತುಂಬಾ ಯೂಸ್ಫುಲ್ ಆದಂಥ ಒಂದು ಎಕ್ಸೆಲ್ನ ಟೂಲು. ಇದು ಎಲ್ಲ ಎಕ್ಸೆಲ್ಗಳಲ್ಲಿ, ಎಲ್ಲ ವರ್ಷನ್ನ ಎಕ್ಸೆಲ್ಗಳಲ್ಲಿ ಲಭ್ಯ ಇದೆ. ಹಾಗಾಗಿ ಎಕ್ಸೆಲ್ನ ವರ್ಷನ್ಗಳ ಬಗ್ಗೆ ನೀವು ಚಿಂತೆ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಸೊ ಪಿವಟ್ ಟೇಬಲನ್ನು ಹೇಗೆ ಮಾಡೋದು ಅನ್ನೋದನ್ನು ನಾವು ಇಲ್ಲಿ ಈ ಒಂದು ಡೇಟಾ ಸೆಟ್ಟನ್ನು ಉಪಯೋಗಿಸಿಕೊಂಡು ನೋಡೋಣ. ನಿಮ್ಮ ಮುಂದೆ ಒಂದು ಡೇಟಾ ಸೆಟ್ ಇದೆ. ಇದರಲ್ಲಿ ಒಂದಷ್ಟು ಸೇಲ್ಸ್ನ ಡೇಟಾ ಇದೆ. ಸೇಲ್ಸ್ ಡೇಟ್, ಕ್ಯಾಟಗರಿ ಅಂತಂದರೆ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡಲಾಗಿದೆ, ಮತ್ತು ರೀಜನ್ ಅಂತ ಇದೆ. ಕೆಲವೊಂದು ರೀಜನ್ಗಳಲ್ಲಿ ಈ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡಲಾಗಿದೆ, ಮತ್ತು ಎಷ್ಟು ಅಮೌಂಟು ಅದರಿಂದ ಕಲೆಕ್ಷನ್ ಆಗಿದೆ ಅನ್ನೋದನ್ನು ಲಾಸ್ಟ್ ಕಾಲಮಲ್ಲಿ ಕೊಡಲಾಗಿದೆ. ಈ ಡೇಟಾ ನಾನು ಕ್ರಿಯೇಟ್ ಮಾಡಿದ್ದಲ್ಲ, ಇದನ್ನು ನಾನು ಡೌನ್ಲೋಡ್ ಮಾಡಿದ್ದು ವೆಬ್ಸೈಟಿಂದ. ಅದರ ಲಿಂಕನ್ನು ನಾನು ಕೆಳಗಿನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ನಿಮಗೆ ಬೇಕಾದಾಗ ಆ ಡೇಟಾವನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಹಾಗಾಗಿ ಬನ್ನಿ ನೋಡೋಣ ಪಿವಟ್ ಟೇಬಲನ್ನು ಯೂಸ್ ಮಾಡಿಕೊಂಡು ಹೇಗೆ ಡೇಟಾವನ್ನು ಒಂದು ಸಮ್ಮರಿ ಮಾಡೋದು ಅಥವಾ ಅನಾಲಿಸಿಸ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಪಿವಟ್ ಟೇಬಲ್ ಅನ್ನುವಂಥದ್ದು ಇನ್ಸರ್ಟ್ ಟ್ಯಾಬಿನಲ್ಲಿರುತ್ತೆ. ಇನ್ಸರ್ಟ್ ಟ್ಯಾಬಲ್ಲಿ ಹೋದಾಗ ಒಂದು ಫಸ್ಟ್ ಐಟಮ್ ಬಂದುಬಿಟ್ಟು ಪಿವಟ್ ಟೇಬಲ್ ಅಂತ ಇದೆ. ನೀವು ಇಲ್ಲಿ ಡೈರೆಕ್ಟಾಗಿ ಕ್ಲಿಕ್ ಮಾಡ್ಬೋದು, ಅಥವಾ ರೆಕಮೆಂಡೆಡ್ ಪಿವಟ್ ಟೇಬಲ್ಸ್ ಅಂತ ಇದೆ, ಅಲ್ಲೂ ಕೂಡ ಕ್ಲಿಕ್ ಮಾಡ್ಬೋದು. ಪಿವಟ್ ಟೇಬಲ್ ಮೇಲೆ ಕ್ಲಿಕ್ ಮಾಡೋ ಮೊದಲು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಡೇಟಾವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಡೇಟಾ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಇಡೀ ಡೇಟಾವನ್ನು ಸೆಲೆಕ್ಟ್ ಮಾಡುವ ಅವಶ್ಯಕತೆ ಇಲ್ಲ. ಒಂದು ಸೆಲ್ಲನ್ನು ಸೆಲೆಕ್ಟ್ ಮಾಡಿ, ಡೇಟಾದ ಒಳಗಡೆ ಸೆಲ್ಲಿನ ಮೇಲೆ ಕ್ಲಿಕ್ ಮಾಡಿ ಒಂದು ಸೆಲ್ಲನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಪಿವಟ್ ಟೇಬಲನ್ನು ಕ್ಲಿಕ್ ಮಾಡಿ. ಇಲ್ಲಿ ಎರಡು ಪಾರ್ಟ್ ಇದೆ, ಅಪ್ಪರ್ ಪಾರ್ಟ್ ಮತ್ತು ಲೋವರ್ ಪಾರ್ಟ್. ನೀವು ಇಲ್ಲಿ ಅಪ್ಪರ್ ಪಾರ್ಟಲ್ಲಿ ಕ್ಲಿಕ್ ಮಾಡಿದರೆ ಈ ಒಂದು ಟೇಬಲ್ ಬರುತ್ತೆ. ಟೇಬಲ್ ರೇಂಜು, ಆಮೇಲೆ ಇಲ್ಲಿ ನ್ಯೂ ವರ್ಕ್ಶೀಟು ಮತ್ತು ಎಕ್ಸಿಸ್ಟಿಂಗ್ ವರ್ಕ್ಶೀಟ್ ಅಂತ. ಇಲ್ಲಿ ನೋಡಿ, ಸದ್ಯಕ್ಕೆ ನನ್ನಲ್ಲಿ ಒಂದೇ ವರ್ಕ್ಶೀಟ್ ಇದೆ, ಶೀಟ್ 1 ಅಂತ. ಈಗ ನಾನಿಲ್ಲಿ ಬೈ ಡಿಫಾಲ್ಟಾಗಿ ನ್ಯೂ ವರ್ಕ್ಶೀಟ್ ಅಂತ ಏನು ಕೊಟ್ಟಿದೆ ಅದನ್ನು ಹಾಗೇನೆ ಇಟ್ಕೊಂಡು ಇಲ್ಲಿ ಓಕೆ ಕೊಡ್ತೀನಿ. ಈಗ ನನ್ನ ಹತ್ರ ಇನ್ನೊಂದು ವರ್ಕ್ಶೀಟ್ ಕ್ರಿಯೇಟ್ ಆಗಿದೆ. ಇದು ಶೀಟ್ 3, ಯಾಕಂದರೆ ಶೀಟ್ 2 ಅಲ್ಲಿ ನಾನು ಆಲ್ರೆಡಿ ಒಂದು ಸಲ ಅದನ್ನು ಟ್ರಯಲ್ ಮಾಡಿ ಅದನ್ನು ಡಿಲೀಟ್ ಮಾಡಿದ್ದೀನಿ. ಹಾಗಾಗಿ ಇಲ್ಲಿ ಶೀಟ್ 3 ಅಂತ ತೋರಿಸ್ತಾ ಇದೆ. ಅದನ್ನು ನಾನು ಎಡಿಟ್ ಮಾಡ್ಕೋಬೋದು, ಬೇಕಾದರೆ ಶೀಟ್ 2 ಅಂತ ಮಾಡ್ಕೋಬೋದು, ಇಲ್ಲ ಹಾಗೆಯೇ ಇಟ್ಕೋಬೋದು. ಇದನ್ನು ನಾನೀಗ ಏನು ಚೇಂಜಸ್ ಮಾಡಲಿಕ್ಕೆ ಹೋಗಲ್ಲ, ಹಾಗೆಯೇ ಇಟ್ಕೊಳ್ತೀನಿ. ಇದನ್ನು ಇಲ್ಲಿ ಈಗ ನೀವು ನೋಡ್ಬೋದು, ಇಲ್ಲಿ ಪಿವಟ್ ಟೇಬಲ್ ಅಂತ ಬರುತ್ತೆ. ಆಮೇಲೆ ಇಲ್ಲಿ ಫೀಲ್ಡ್ ಅಂತ ಇದೆ, ಫೀಲ್ಡ್ಸ್ಗಳು, ಪಿವಟ್ ಟೇಬಲ್ ಫೀಲ್ಡ್ಸ್. ಇಲ್ಲಿ 4 ಬಾಕ್ಸ್ಗಳಿದ್ದಾವೆ. ಈ 4 ಬಾಕ್ಸ್ಗಳಲ್ಲಿ ಯಾವುದಾದ್ರು 2 ಅಥವಾ 3 ನೀವು ಫಿಲ್ ಮಾಡಿದರೆ ನಿಮ್ಮ ಪಿವಟ್ ಟೇಬಲ್ ರೆಡಿ ಆಗುತ್ತೆ. ಉದಾಹರಣೆಗೆ ಈಗ ನಮ್ಮ ಡೇಟಾದಲ್ಲಿ ನಾನು ಹಿಂದೆ ತೋರಿಸಿದ ಹಾಗೆ ಇಲ್ಲಿ ಕ್ಯಾಟಗರಿ ಇದೆ ನೋಡಿ, ಇದು ಡೇಟಾ. ಇದರಲ್ಲಿ ಕ್ಯಾಟಗರಿ ಇದೆ, ಯಾವುದಾವುದೋ ಪ್ರಾಡಕ್ಟ್ಗಳಿದ್ದಾವೆ, ಎಷ್ಟು ಐಟಮ್ಗಳಿದ್ದಾವೆ ಅನ್ನೋದನ್ನು ನಾವು ಇಲ್ಲಿಗ ನೋಡ್ಕೋಬೋದು. ಕ್ಯಾಟಗರಿ ಅಂತಂದು ಇಲ್ಲಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ರೋದಲ್ಲಿ ಹಾಕಿ. ಈಗ ನೋಡಿ, ನಮ್ಮ ಟೋಟಲ್ ಲಿಸ್ಟಲ್ಲಿ ಇಷ್ಟು ಪ್ರಾಡಕ್ಟ್ಗಳಿದ್ದಾವೆ, 9 ಪ್ರಾಡಕ್ಟ್ಗಳಿದ್ದಾವೆ ನೋಡಿ. ಇಲ್ಲಿ ಕೌಂಟ್ ಬಂದುಬಿಟ್ಟು 9. ಸೊ 9 ಐಟಮ್ಗಳನ್ನು ನಾವು ಸೇಲ್ ಮಾಡಿದ್ದೀವಿ. ಅದೇ ಥರ ಯಾವ ರೀಜನ್ಗಳಿದ್ದಾವೆ ಅನ್ನೋದನ್ನು ನೋಡಬೇಕಂತಂದರೆ ಇದನ್ನು ವಾಪಸ್ ಇಲ್ಲಿ ಇಟ್ಟು ರೀಜನನ್ನು ವಾಪಸ್ ಕ್ಲಿಕ್ ಆ್ಯಂಡ್ ಡ್ರ್ಯಾಗ್ ಮಾಡಿದರೆ ಇಲ್ಲಿ ನಿಮಗೆ ಇದು ಗೊತ್ತಾಗುತ್ತೆ. ನಾನು ಈಗ ಅದಕ್ಕಿಂತ ಮುಂಚೆ ಇಲ್ಲೊಂದು ಈ ಪಿವಟ್ ಟೇಬಲನ್ನು ಸ್ವಲ್ಪ ಮುಂದಕ್ಕೆ ತರ್ತಾ ಇದ್ದೀನಿ. ಅಲ್ಲೊಂದಷ್ಟು ಕಾಲಮ್ಗಳನ್ನು ಆ್ಯಡ್ ಮಾಡಿಕೊಂಡು ನಾನು ಅದನ್ನು ಮಿಡ್ಲ್ ಆಫ್ ದ ಶೀಟಿಗೆ ತರ್ತಾ ಇದ್ದೀನಿ. ಅದರ್ವೈಸ್ ನಾನು ಅದನ್ನು ವೀಡಿಯೋ ಮಾಡುವಾಗ ಈ ಕಾಲಮ್ಗಳು ಹೈಡ್ ಆಗುತ್ತವೆ.
ಅದು ನಿಮಗೆ ಕ್ಲಿಯರಾಗಿ ಕಾಣಲ್ಲ. ಅದಕ್ಕೋಸ್ಕರ ಅದನ್ನು ಮಿಡ್ಲಲ್ಲಿ ತಂದಿಟ್ಟಿದ್ದೀನಿ. ಈಗ ನಾವು ಇಲ್ಲಿ ರೀಜನು 4 ರೀಜನ್ಗಳಿದ್ದಾವೆ, ಈಸ್ಟ್, ನಾರ್ತ್, ಸೌತ್, ವೆಸ್ಟ್ ಅಂತ. ಇನ್ನು ಸೇಲ್ಸ್ ಡೇಟನ್ನು ನೋಡುವಂಥ ಅವಶ್ಯಕತೆ ಏನು ಇಲ್ಲ. ಅದಕ್ಕೆ ನಾನೊಂದು ಸಪ್ರೇಟ್ ಅದನ್ನೊಂದು ಪಿವಟ್ ಟೇಬಲ್ ಅನಾಲಿಸಿಸಲ್ಲಿ ಅದಕ್ಕೊಂದು ಟೈಮ್ ಲೈನ್ ಹಾಕಿ ಯಾವ ವರ್ಷದಲ್ಲಿ ಎಷ್ಟೆಷ್ಟು ಸೇಲ್ಸ್ ಆಗಿದೆ ಅನ್ನೋದನ್ನು ಕೂಡ ತಿಳ್ಕೊಬೋದು. ಈಗ ನಾನು ಅಮೌಂಟ್ ಕಾಲಮಲ್ಲಿ ಅಥವಾ ಯಾವುದೇ ನಂಬರ್ಸ್ ಕಾಲಮಲ್ಲಿ ಇದ್ದಾಗ, ಈಗ ನಮ್ಮ ಈ ಶೀಟಲ್ಲಿ ಅಮೌಂಟ್ ಕಾಲಮಲ್ಲಿ ನಂಬರ್ಸ್ಗಳಿದ್ದಾವೆ. ನಂಬರ್ಸ್ಗಳು ಇದ್ದಾಗ ನೀವು ಅದನ್ನು ವ್ಯಾಲ್ಯೂಸಿಗೆ ತರಬೇಕಾಗುತ್ತೆ, ವ್ಯಾಲ್ಯೂ ಫೀಲ್ಡ್ಗೆ ತರಬೇಕಾಗುತ್ತೆ. ಸೊ ಈಗ ನೋಡಿ, ಕ್ವಿಕ್ಕಾಗಿ ಒಂದು ಸಮ್ಮರಿ ಮಾಡಲಾಗಿದೆ. ಅಂದರೆ ಈಸ್ಟಲ್ಲಿ ಎಷ್ಟು ಅಮೌಂಟಿನ ಸೇಲ್ಸ್ಗಳು ಆಗಿದೆ, ಅಂದರೆ ಇದು ಸಮ್ ಆಫ್ ದ ಅಮೌಂಟ್, ಅಂದರೆ ಟೋಟಲ್ ಅಮೌಂಟು ಎಷ್ಟು ಸೇಲ್ಸ್ ಆಗಿದೆ ಅನ್ನೋದನ್ನು ಇಲ್ಲಿ ತೋರಿಸಲಾಗಿದೆ. ಅದೇ ಥರ ಬೇರೆ ಬೇರೆ ಏರಿಯಾಗಳಲ್ಲಿ ಎಷ್ಟೆಷ್ಟು ಸೇಲ್ಸ್ ಆಗಿದೆ ಅನ್ನೋದನ್ನು, ಅಂದರೆ ಇನ್ ಟರ್ಮ್ಸ್ ಆಫ್ ಕರೆನ್ಸಿ, ರುಪೀಸ್ ಅಥವಾ ಡಾಲರ್ಸಲ್ಲಿ ಎಷ್ಟಾಗಿದೆ ಅನ್ನೋದು, ವ್ಯಾಲ್ಯೂ ಎಷ್ಟಾಗಿದೆ ಅನ್ನೋದು. ಓಕೆ, ಸೊ ಇದೇ ಥರ ಈಗ ನಾನು ರೀಜನನ್ನು ವಾಪಸ್ ಇಟ್ಕೊಂಡು ಕ್ಯಾಟಗರಿ ವೈಸನ್ನು ರೋದಲ್ಲಿ ತಂದಿಟ್ಟರೆ ನೋಡಿ, ಇಲ್ಲಿ ಅಮೌಂಟು ಸೇಲ್ಸ್ ಎಷ್ಟಾಗಿದೆ ಅನ್ನೋದು ಇಲ್ಲಿ ತೋರಿಸಲಾಗಿದೆ. ಟೋಟಲ್ ಬಂದುಬಿಟ್ಟು ಇಲ್ಲಿದೆ. ಅದೇ ಥರ ನೀವು ಇದೀಗ ಪ್ರಾಡಕ್ಟ್ ವೈಸು, ಅದೇ ಥರ ರೀಜನನ್ನು ಮತ್ತು ಪ್ರಾಡಕ್ಟು ಎರಡೂ ನಿಮಗೆ ಬೇಕು ಅಂತಂದರೆ ನೋಡಿ, ಇಷ್ಟು ರೀಜನ್ಗಳಲ್ಲಿ ಈ ಪ್ರಾಡಕ್ಟ್ ಎಷ್ಟು ಸೇಲ್ ಆಗಿದೆ. ಈ ಟೇಬಲ್ ತುಂಬ ದೊಡ್ಡದಾಗುತ್ತೆ, ಯಾಕಂದರೆ 9 ಐಟಮ್ಗಳಿದ್ದಾವೆ. ಅದರ ಬದಲಾಗಿ ಇದನ್ನು ನೀವು ವಾಪಸ್ ಇತ್ತಿಟ್ಟು ರೀಜನನ್ನು ಫಸ್ಟ್ ತಂದು ಆಮೇಲೆ ಪ್ರಾಡಕ್ಟ್ ಕ್ಯಾಟಗರಿ ಅಂತಂದರೆ ಈಗ ನೋಡಿ, ರೀಜನ್ ಇಲ್ಲಿ ಬಂದುಬಿಡ್ತು. ಸೊ ಟೇಬಲ್ ಕಂಪ್ಯಾರಿಟಿವ್ಲಿ ಚಿಕ್ಕದಾಯಿತು. ಇಲ್ಲಿ ಈಚ್ ಐಟಮ್ಗಳು ಇಲ್ಲಿದ್ದಾವೆ. ಓಕೆ, ಅದರ್ವೈಸ್ ಇದನ್ನು ನಾವು ಇನ್ನೊಂದು ಥರ ಮಾಡ್ಬೋದು. ಏನಪ್ಪ ಅಂತಂದರೆ ರೀಜನನ್ನು ತೆಗೆದು ಫಿಲ್ಟರ್ಗೆ ಹಾಕ್ಕೋಬೋದು. ಈಗ ನೋಡಿ, ಇಲ್ಲಿ ಫಿಲ್ಟರ್ ಆಪ್ಷನ್ ಬಂತು. ಸದ್ಯಕ್ಕೆ ಇದು ಎಲ್ಲ ರೀಜನನ್ನು ತೋರಿಸ್ತಾ ಇದೆ. ನಿಮಗೆ ಯಾವುದಾದ್ರು ಒಂದು ರೀಜನನ್ನು ತೋರಿಸ್ಬೇಕು ಅಂತಂದರೆ ಇಲ್ಲಿ ಯಾವುದಾದ್ರು ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ಈಸ್ಟಲ್ಲಿ ಮಾತ್ರ ಎಷ್ಟು ಸೇಲ್ಸ್ ಆಗಿದೆ ಅನ್ನೋದನ್ನು ತಿಳ್ಕೊಬೋದು. ಅದೇ ಥರ ನಾರ್ತಲ್ಲಿ ಮಾತ್ರ ಎಷ್ಟು ಸೇಲ್ಸ್ ಆಗಿದೆ ಅನ್ನೋದನ್ನು ತಿಳ್ಕೊಬೇಕಾದ್ರೆ ಈ ಥರ ಫಿಲ್ಟರ್ ಮಾಡ್ಕೋಬೋದು. ಸೌತಲ್ಲಿ ಮಾತ್ರ ಎಷ್ಟು ಸೇಲ್ಸ್ ಆಗಿದೆ ಅನ್ನೋದನ್ನು ತಿಳ್ಕೊಬೇಕಾದ್ರೆ ಈ ಥರ ಫಿಲ್ಟರ್ ಹಾಕ್ಕೊಂಡು ಇದನ್ನು ಮಾಡ್ಕೋಬೋದು. ಅಥವಾ ನಿಮಗೆ ರೀಜನ್ನು ಕಾಲಮೈಸಲ್ಲಿ ಬೇಕು ಅಂತಂದರೆ ಈ ಥರ ಮಾಡ್ಕೋಬೋದು. ನೋಡಿ, ಇಲ್ಲಿ ಈಸ್ಟು, ನಾರ್ತು, ಸೌತು ಇದು ಕಾಲಮಲ್ಲಿದ್ದಾವೆ. ಅದೇ ಥರ ಕ್ಯಾಟಗರಿ ಬಂದುಬಿಟ್ಟು ಪ್ರಾಡಕ್ಟ್ಗಳು ಬಂದುಬಿಟ್ಟು ರೋದಲ್ಲಿದ್ದಾವೆ. ಆ್ಯಂಡ್ ಟೋಟಲ್ ಇಲ್ಲಿದೆ, ಗ್ರ್ಯಾಂಡ್ ಟೋಟಲ್ ಇಲ್ಲಿದೆ. ಇದು ಇನ್ನೊಂದು ಮೆಥಡು, ಡೇಟಾವನ್ನು ಸಂಕ್ಷಿಪ್ತವಾಗಿ ಅತ್ಯಂತ ವೇಗವಾಗಿ ನಮಗೆ ಹೇಗೆ ಸಾರಾಂಶವನ್ನು ತೆಗಿಬೋದು ಅನ್ನೋದನ್ನು. ಇನ್ನು ನೀವು ಇದಕ್ಕೆ ಚಾರ್ಟ್ಗಳನ್ನು ಕೂಡ ಇನ್ಸರ್ಟ್ ಮಾಡ್ಕೋಬೋದು. ಉದಾಹರಣೆಗೆ ಇಲ್ಲಿ ಹೋಗಿ ಪಿವಟ್ ಟೇಬಲ್ ಅನಾಲಿಸಿಸ್ಗೆ ಹೋಗಿ, ಇದೀಗ ನೀವು ಪಿವಟ್ ಟೇಬಲ್ನ ಹೊರಗಡೆ ಕ್ಲಿಕ್ ಮಾಡಿದರೆ ಈ ಐಟಮ್ಸ್ಗಳು ಬರಲ್ಲ. ಇದರ ಒಳಗಡೆ ಕ್ಲಿಕ್ ಮಾಡಿದರೆ ಪಿವಟ್ ಟೇಬಲ್ ಅನಲೈಸ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೀವು ಪಿವಟ್ ಚಾರ್ಟ್ ಅಂತ ಮಾಡ್ಕೋಬೋದು. ಇಲ್ಲಿ ನೀವು ಯಾವುದಾದ್ರೂ ಚಾರ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಟರೆ ಇಲ್ಲಿ ನೋಡಿ ಈ ಥರ ಬರುತ್ತೆ. ಈಗ ಇದನ್ನು ನಾನು ಚೇಂಜ್ ಮಾಡಿದರೆ ನಿಮ್ಮ ಚಾರ್ಟ್ ಕೂಡ ಚೇಂಜ್ ಆಗುತ್ತೆ. ಓಕೆ, ಚಾರ್ಟ್ ಕೂಡ ಚೇಂಜ್ ಆಗುತ್ತೆ. ಸೊ ಅದನ್ನು ನೀವು ಬೇರೆ ಬೇರೆ ನಿಮಗೆ ಯಾವ ಥರ ಬೇಕೋ ಆ ಥರ ಚಾರ್ಟ್ಗಳನ್ನು ಯೂಸ್ ಮಾಡ್ಕೋಬೋದು. ಇನ್ನು ಬೇರೆ ಬೇರೆ ಆಪ್ಷನ್ಸ್ಗಳಿದ್ದಾವೆ. ನಾನು ಅದನ್ನು ಮುಂದಿನ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೇನೆ. ಯಾಕಂದರೆ ಒಂದೇ ವೀಡಿಯೋದಲ್ಲಿ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿದರೆ ವೀಡಿಯೋ ತುಂಬ ಉದ್ದ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಅದನ್ನು ಹೇಗೆ ಎಡಿಟ್ ಮಾಡೋದು ಅಥವಾ ಅದನ್ನು ಸಮ್ ತೆಗೆದು ಕೌಂಟ್ ಹೇಗೆ ಮಾಡೋದು ಅಥವಾ ಬೇರೆ ಬೇರೆ ಇನ್ನೇನು ಆಪ್ಷನ್ಸ್ಗಳಿದ್ದಾವೆ ಅನ್ನೋದನ್ನು ಇನ್ನೊಂದು ವೀಡಿಯೋದಲ್ಲಿ, ಅಂದರೆ ಪಾರ್ಟ್ 2 ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.